ರಾತ್ರಿ ನಿಜಶರಣ ಅಂಬಿಗರ ಚೌಡಯ್ಯನ ವೃತ್ತದಲ್ಲಿ ಏನು ನಮ್ಮ ಹೋರಾಟದ ಗುರುಗಳು ಮತ್ತು ಸಮಾಜದ ಮಾರ್ಗದರ್ಶಕರಾದಂತಹ ದಿವಂಗತ ಲಿಂಗೈಕ್ಯ ವಿಠ್ಠಲ್ ಹೆರೂರವರ ಭಾವಚಿತ್ರವನ್ನು ಹರಿದು ಕಿಡಿಗೇಡಿಗಳು ಅಂಬಿಗರ ಚೌಡಯ್ಯ ವೃತ್ತದ ಎದುರೇ ಸುಟ್ಟಂತಹ ಘಟನೆ ನಡೆದಿದೆ. ಅದರ ಸಲುವಾಗಿ ಈ ಘಟನೆ ಕುರಿತು ಒಂದೆರಡು ಮಾತಾಡಬೇಕಂತ ತಾಲೂಕು ಗೌರವಾಧ್ಯಕ್ಷರಾದಂಥ ರಾಮಲಿಂಗ ಬಾನರ್ ಅವರು ಮಾತಾಡಬೇಕಂತ ತಿಳ್ಕೊಂಡು. ಇಂದು ಯರಗಲ ಗ್ರಾಮದಲ್ಲಿ ನಮ್ಮ ಕುಲಗುರುಗಳಾದ ನಿಜಶರಣ ಅಂಬಿಗರ ಚೌಡಯ್ಯನವರ ಬ್ಯಾನರದಲ್ಲಿ ಇರತಕ್ಕಂಥ ಜಗನ್ಮಾತೆ ಮಾಣಿಕೇಶ್ವರಮ್ಮನವರ ಭಾವಚಿತ್ರ ಮತ್ತು ಹುಟ್ಟು ಹೋರಾಟಗಾರರಾದಂಥ ದಿವಂಗತ ವಿಠ್ಠಲ್ ಹೆರೂರವರ ಭಾವಚಿತ್ರ ಇದ್ದು, ಇಂದು 26/2/2025 ಮಧ್ಯರಾತ್ರಿ ಸುಮಾರು 3 ಗಂಟೆಗೆ ಯಾವ ಕಿಡಿಗೇಡಿಗಳನ್ನು ಯರಗಲ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಹುಟ್ಟು ಹೋರಾಟಗಾರರಾದಂಥ ವಿಠ್ಠಲ್ ಹೆರೂರವರ ಮೂರ್ತಿಯನ್ನು ಏನದ ಆ ಮೂರ್ತಿಯಲ್ಲಿರ್ತಕ್ಕಂಥ ಬ್ಲೇಡಲ್ಲಿಂತ ಏನದ ಅದನ್ನು ಕೊಯ್ದು ಅದೇ ನಮ್ಮ ಗುರುಗಳಾದಂಥ ಅಂಬಿಗರ ಚೌಡಯ್ಯವರ ಹಟ್ಟಿಯ ಎದುರುಗಡೆ ಏನದ ಇಟ್ಟು ಅದನ್ನು ಸುಟ್ಟಾಕಿದಂಥ ಕಿಡಿಗೇಡಿಗಳನ್ನು ಇವತ್ತು ಕೂಡಲೇ ಬಂಧಿಸಬೇಕು. ಕೂಡಲೇ ಬಂಧಿಸಲಿಲ್ಲದರ ನಾವು ಇವತ್ತು ಇಲ್ಲೇ ಯರಗಲ ಗ್ರಾಮದಲ್ಲಿನೂ ಹೋರಾಟ ಮಾಡಬಹುದು. ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ 2 ದಿನ ನಮ್ಮ PSI ಅಂಬಟ್ಟಿ ಸಾಹೇಬರಿಗೆ ಏನದ ಒಂದು ಎಚ್ಚರಿಕೆ ತಿಳಿಸೋದ್ರ ಮುಖಾಂತರ 2ನೇ ದಿನದಲ್ಲಿ ಯಾವ ಕಿಡಿಗೇಡಿಗಳನ್ನು ಇಲ್ಲಿ ನಮ್ಮ ವಿಠ್ಠಲ್ ಹೆರೂರವರ ಮೂರ್ತಿಯನ್ನು ಏನದ ಊಟವನ್ನು ಏನದ ಸುಟ್ಟಾಕಿದಂತ ಕಿಡಿಗೇಡಿಗಳನ್ನು ಏನದ ಕೂಡಲೇ ಏನದ ತಾವು ಬಂಧಿಸಬೇಕಂತ ಏನದ ಅವರಲ್ಲಿ ಏನದ ಮನವಿಯನ್ನು ಕೇಳ್ತೇವೆ. ಒಂದು ವೇಳೆ 2 ದಿನದಲ್ಲಿ ಏನದ ತಾವು ಕಿಡಿಗೇಡಿಗಳನ್ನು ಬಂಧಿಸಲಿಲ್ಲ ಅಂದರೆ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತಹಶೀಲ್ದಾರ್ ಮುಖಾಂತರ ಏನದ ಅಲ್ಲಿ ಒಂದು ಸ್ಟೇಜ್ ಹಾಕಿ ಸತ್ಯ ಧರಣಿಯನ್ನು ಕೂಡಬೇಕಾಗ್ತದಂತ ನಾವೇನದ ಈ ವೇದಿಕೆಯ ಮುಖಾಂತರ ಎಚ್ಚರಿಕೆಯನ್ನು ಹೇಳಬೇಕಾಗ್ತದ. ಅದಕ್ಕಾಗಿ ದಯಮಾಡಿ ತಾವು PSI ಅವರೇನದ 2 ದಿನದಲ್ಲಿ ಏನದ ಆ ಕಿಡಿಗೇಡಿಗಳನ್ನು ಬಂಧಿಸಬೇಕಂತೇಳಿ ಏನದ ನಮ್ಮ ಮನವಿಯಾದ. ಜೈ ಅಂಬಿಗರ ಚೌಡಯ್ಯ.